ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಡಾಕ್ಟರ್ ವಿಭಾಶ್ರೀ GN. ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ದ್ವಾದಶಿ ಮಘ ನಕ್ಷತ್ರ ದಿನಾಂಕ 30-3-2026 ಸೋಮವಾರ. ಮುಖ್ಯಾಂಶಗಳು. ವಿದ್ಯಾರಣ್ಯಪುರ ಶ್ರೀರಾಮ ದೇವಸ್ಥಾನದಲ್ಲಿ ಶ್ರೀರಾಮೋತ್ಸವ. ಸುದ್ದಿಯ ವಿವರ. ವಿದ್ಯಾರಣ್ಯಪುರ ಶ್ರೀರಾಮ ದೇವಸ್ಥಾನದಲ್ಲಿ ರಾಮನವಮಿ ಅಂಗವಾಗಿ ಶ್ರೀರಾಮೋತ್ಸವ ಭಾನುವಾರದವರೆಗೂ ನಡೆದಿದ್ದು, ಬೆಳಗ್ಗೆ ಶ್ರೀ ಸತ್ಯಗಣಪತಿ ವ್ರತ ಹಾಗೂ ಶ್ರೀ ಸತ್ಯನಾರಾಯಣ ವ್ರತ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ರಾತ್ರಿ ಹನುಮದ್ ಉತ್ಸವ ಭಜನೆ ನಡೆಯಿತು. ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಶನಿವಾರ ಶ್ರೀರಾಮ ಮಂದಿರಕ್ಕೆ ಆಗಮಿಸಿ ಶ್ರೀ ಸೀತಾ ಕಲ್ಯಾಣ ಮಹೋತ್ಸವದಲ್ಲಿ ಪಾಲ್ಗೊಂಡರು. ಶ್ರೀರಾಮ ಪಟ್ಟಾಭಿಷೇಕ, ಶ್ರೀರಾಮ ತಾರಕ ಹೋಮ ನಡೆಯಿತು. ಇದೇ ಸಂದರ್ಭದಲ್ಲಿ ಶ್ರೀರಾಮ ಸೇವಾ ಸಮಿತಿ ಪ್ರಕಟಿಸಿರುವ ಭಜನಾಮೃತ ಪುಸ್ತಕವನ್ನು ಜಗದ್ಗುರುಗಳು ಬಿಡುಗಡೆಗೊಳಿಸಿದರು. ಈ ಪುಸ್ತಕವು 2ನೇ ಮುದ್ರಣವಾಗಿದೆ. ಶ್ರೀಮಠದ ಪುರೋಹಿತರಾದ ಶಿವಕುಮಾರ್ ಶರ್ಮಾ, ಯಶವಂತ ಶರ್ಮಾ ನೇತೃತ್ವದಲ್ಲಿ ಸೀತಾ ಕಲ್ಯಾಣ ಮಹೋತ್ಸವ ನಡೆಯಿತು. ಮಾರ್ಚ್ 19ರಿಂದ ಆರಂಭಗೊಂಡಿರುವ ಈ ಮಹೋತ್ಸವದಲ್ಲಿ ಸ್ವಾಮಿಯ ಸನ್ನಿಧಿಯಲ್ಲಿ ಕಲ್ಪೋಕ್ತ ಪೂಜೆ, ಶ್ರೀಮದ್ ರಾಮಾಯಣ ಪಾರಾಯಣ, ಮಹಾಮಂಗಳಾರತಿ, ಭಜನೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷ BL ರವಿಕುಮಾರ್ ಮಾತನಾಡಿ, ಪ್ರತಿ ವರ್ಷದಂತೆ ಶ್ರೀರಾಮೋತ್ಸವ ನಡೆಯುತ್ತಿದ್ದು, ಈ ವರ್ಷ ಜಗದ್ಗುರುಗಳು ಶ್ರೀ ಸೀತಾ ಕಲ್ಯಾಣ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವುದು ಭಕ್ತಾದಿಗಳಿಗೆ ಹೆಚ್ಚಿನ ಸಂತಸ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ಸಮಿತಿಯ ಅರ್ಚಕ ಸತ್ಯನಾರಾಯಣ, ಗುರುದತ್ತ ಡೋಂಗ್ರೆ, ಮುರಳೀಧರ ಡೋಂಗ್ರೆ, ವಿದ್ಯಾಶಂಕರ ಬಾಪಟ್, ಚಂದ್ರಶೇಖರ ಹೆಬ್ಬಾರ್, ಕವಿತಾ ಬಾಪಟ್, ಲೀಲಾವತಿ, ಯಶೋಧ, ಪೂರ್ಣಿಮಾ ಇತರರು ಇದ್ದರು. ಮ್ಯಾಮ್ಕೋ ಶಾಖೆಯಲ್ಲಿ ಶನಿವಾರ ಗುಂಪು ವಿಮಾ ಯೋಜನೆಯಡಿ ಗುಣಿತಲು ಶಂಕರಪ್ಪ ನಾಯ್ಕರವರ ತೋಟದಲ್ಲಿ ಕೃಷಿ ಕೆಲಸ ಮಾಡುತ್ತಿದ್ದ ಕರಿಬಸಪ್ಪರವರು ಗಾಯಗೊಂಡಿದ್ದು, ಚಿಕಿತ್ಸಾ ವೆಚ್ಚ 50,700 ರು ಚೆಕ್ ನೀಡಲಾಯಿತು. ನಿರ್ದೇಶಕ ಸುರೇಶ್ ಚಂದ್ರ, KM ಶ್ರೀನಿವಾಸ್, ವ್ಯವಸ್ಥಾಪಕ ಪರಶುರಾಮ ಇದ್ದರು. ಜೀವನಾನುಭವದ ಅಭಿವ್ಯಕ್ತಿಯ ಆರಂಭದ ಮೊದಲ ಸಾಹಿತ್ಯ ಭಕ್ತಿಪಥದಲ್ಲಿ ಸಾಗಿದ್ದು, ಅಲ್ಲಿಂದಲೇ ಮಹಿಳಾ ಚಿಂತನೆ ಆರಂಭವಾಗಿದೆ ಎಂದು ನಿವೃತ್ತ ಪ್ರಾಂಶುಪಾಲೆ ಶೈಲಜಾ ಶ್ರೀಧರಮೂರ್ತಿ ಹೇಳಿದರು. ಪಟ್ಟಣದ ಕನ್ನಡ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಭಾನುವಾರ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು SV ರಾಮಚಂದ್ರ ಭಟ್ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸಾಹಿತ್ಯದಲ್ಲಿ ಮಹಿಳೆಯರ ಚಿಂತನೆ, ಕಲೆ ಮತ್ತು ಸಂಸ್ಕೃತಿಯ ಸ್ಥಾನದ ಬಗ್ಗೆ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗೊಂಬೆ ಗಣೇಶ್ ಹೆಗ್ಡೆ ಕಾರ್ಯಕ್ರಮ ಉದ್ಘಾಟಿಸಿದರು. ಮಹಿಳಾ ಘಟಕದ ಅಧ್ಯಕ್ಷೆ ಸುಮಂಗಲ ಆನಂದಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ಗಾಯತ್ರಿ ರಾಮಚಂದ್ರ ಭಟ್, ಪುಷ್ಪಾ ಲಕ್ಷ್ಮೀನಾರಾಯಣ, ಶೈಲಜಾ ಹೆಗ್ಡೆ, ಶೃಂಗೇರಿ ಸುಬ್ಬಣ್ಣ, ಅಂಗುರ್ಡಿ ದಿನೇಶ್ ಇದ್ದರು. ಇದಕ್ಕೂ ಮುನ್ನ ಭುವನೇಶ್ವರಿ ಭಾವಚಿತ್ರಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ವರಲಕ್ಷ್ಮಿ ಪುಷ್ಪನಮನ ಸಲ್ಲಿಸಿದರು. ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831 ವಾಟ್ಸ್ಆಪ್ ಮಾಡಿ. ವಂದನೆಗಳು.